ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅನ್ನುವಂತಹ ಪಾಠವನ್ನು ಈಗ ನೋಡೋಣ. ಇಲ್ಲಿ ಸಂಪನ್ಮೂಲ ಅಂತಂದರೆ ಏನು? ಮಾನವರಿಗೆ ಉಪಯೋಗವಾಗುವಂತಹ ವಸ್ತುಗಳಿಗೆ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಕೆಲವೊಂದಿಷ್ಟು ನೈಸರ್ಗಿಕವಾಗಿ ಇರ್ತವೆ, ಇನ್ನು ಕೆಲವೊಂದಿಷ್ಟು ಮಾನವ ನಿರ್ಮಿತ ಸಂಪನ್ಮೂಲಗಳನ್ನು ನಾವು ನೋಡಬಹುದು. ಸಂಪನ್ಮೂಲಗಳ ಸಂರಕ್ಷಣೆ, ಸಂಪನ್ಮೂಲಗಳನ್ನು ಉಳಿಸಿಕೊಳ್ಳಲು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸಲು ಅವುಗಳನ್ನು ಹೇಗೆ ಸರಿಯಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡುತ್ತಿರೋದ್ರಿಂದ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ನಮ್ಮ ಸಮಾಜದಲ್ಲಿ ಜಾಗೃತಿ ಉಂಟಾಗುತ್ತಿರುವುದು ನಿಜವಾಗಿಯೂ ಏನು ಅಂತಂದ್ರೆ ಒಂದು ಒಳ್ಳೆಯ ಸೂಚನೆ. ಇಡೀ ಭೂಮಿ ಒಂದೇ ಕುಟುಂಬ ಎಂಬುದು ಸಾಕಾರ ಆಗಬೇಕಾದ್ರೆ ಸಂಪನ್ಮೂಲಗಳ ಸದ್ಬಳಕೆಯನ್ನು ನಾವು ಮಾಡಬೇಕು. ಗಂಗಾ ಕಾರ್ಯಯೋಜನೆ, ಗಂಗಾ ನದಿಯ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಗಂಗಾ ಕಾರ್ಯಯೋಜನೆ, ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅನ್ನೋದನ್ನು 1985ರಲ್ಲಿ ಜಾರಿಗೆ ತಗೊಂಡು ಬಂದಿದೆ. ಇದರ ಅಡಿಯಲ್ಲಿ ಏನಂತಂದ್ರೆ ಗಂಗಾ ನದಿಯನ್ನು ಶುಚಿತ್ವಗೊಳಿಸುವಂತಹ ಕೆಲಸವನ್ನು ಸರ್ಕಾರ ಕೈಗೊಳ್ತಾ ಇದೆ. ಗಂಗಾ ಕಾರ್ಯಯೋಜನೆ ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುವಂತಹ ಕೋಲಿಫಾರ್ಮ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಗುಂಪು ಗಂಗಾ ನದಿಯ ನೀರಿನಲ್ಲಿ ಕಂಡುಬಂದಿರುವುದು ನೀರಿನ ಗುಣಮಟ್ಟ ಕಡಿಮೆ ಇರುವುದರ ಸಂಕೇತ ಆಗಿದೆ. 5 Rಗಳು. ಹಾಗಂದರೆ ಈ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಈ 5 R ನಿಯಮವನ್ನು, 5 R ರೂಲನ್ನು ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು. ಅದರಲ್ಲಿ ಮೊದಲನೇದ್ದು ರೆಫ್ಯೂಸ್ ನಿರಾಕರಣೆ, ರೆಡ್ಯೂಸ್ ಮಿತ ಬಳಕೆ, ರೀಯೂಸ್ ಮರುಬಳಕೆ, ರೀಪರ್ಪಸ್ ಮರು ಉದ್ದೇಶ, ರೀಸೈಕಲ್ ಮರುಚಕ್ರೀಕರಣ. ಈ 5 Rಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕು. ಮಿತ ಬಳಕೆ ರೆಫ್ಯೂಸ್ ಅಂತಂದರೆ ನಿಮಗೆ ಅಗತ್ಯವಿಲ್ಲದ ವಸ್ತುಗಳನ್ನು ಜನರು ನಿಮಗೆ ಕೊಡಲು ಬಂದಾಗ ಬೇಡ ಅಂತ ಹೇಳಿ ನಾವು ಹೇಳಬೇಕು. ನಿಮಗೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವಂಥ ವಸ್ತುಗಳನ್ನು ಕೊಂಡುಕೊಳ್ಳುವುದನ್ನು ನಿರಾಕರಣೆ ಮಾಡಬೇಕು. ಉದಾಹರಣೆ, ಒಮ್ಮೆ ಮಾತ್ರ ಬಳಸಬಹುದಾದ ಪ್ಲಾಸ್ಟಿಕ್ ಚೀಲಗಳನ್ನು ತಿರಸ್ಕಾರ ಮಾಡಬೇಕು. ನಿರಾಕರಣೆ, ಹೌದಾ? ನೀವು ವಸ್ತುಗಳನ್ನು ಕಡಿಮೆ ಅಥವಾ ಅಗತ್ಯವಿದ್ದಷ್ಟು ಮಾತ್ರ ಬಳಸಬೇಕು ಎಂಬುದು ಇದರ ಅರ್ಥ. ಉದಾಹರಣೆ, ದೀಪಗಳು, ಫ್ಯಾನ್ಗಳ ಅನವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನೀವು ವಿದ್ಯುತ್ತನ್ನು ಉಳಿಸ್ಬೋದು. ಸೋರುತ್ತಿರುವ ನಲ್ಲಿಗಳನ್ನು ದುರಸ್ತಿ ಮಾಡುವ ಮೂಲಕ ನೀರನ್ನು ಉಳಿಸ್ಬೋದು. ನೀವು ಆಹಾರವನ್ನು ವ್ಯರ್ಥ ಮಾಡಬಾರ್ದು. ಮರುಬಳಕೆ ರೀಯೂಸ್, ಮರುಬಳಕೆಯ ತಂತ್ರವೇನಂತಂದರೆ ನೀವು ಬಳಸಿದ ವಸ್ತುಗಳನ್ನು ಮತ್ತೆ ಮತ್ತೆ ಉಪಯೋಗಿಸುವುದು. ಬಳಸಿದ ಲಕೋಟೆಗಳನ್ನು ಎಸೆಯುವುದರ ಬದಲು ಅದನ್ನು ತಿರುಗಿಸಿ ಮತ್ತೆ ಪುನಃ ಏನು ಮಾಡಬೇಕು? ಬಳಕೆ ಮಾಡಬೇಕು. ನೀವು ಕೊಳ್ಳುವಂತಹ ಜಾಮ್ ಅಥವಾ ಉಪ್ಪಿನಕಾಯಿಗಳಂತಹ ಆಹಾರ ವಸ್ತುಗಳು ತುಂಬಿರುವ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಖಾಲಿಯಾದ ನಂತರ ಅಡುಗೆ ಮನೆಯಲ್ಲಿ ಇತರ ವಸ್ತುಗಳನ್ನು ಸಂಗ್ರಹ ಮಾಡೋದಕ್ಕೂ ಕೂಡ ಏನು ಮಾಡ್ಬೋದು? ಬಳಸಬಹುದು. ಮರು ಉದ್ದೇಶ ರೀಪರ್ಪಸ್, ಇದರ ಅರ್ಥ ಏನು ಅಂತಂದರೆ ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಎಚ್ಚರಿಕೆಯಿಂದ ಯೋಚಿಸಿ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಏನು ಮಾಡ್ಬೋದು? ಬಳಸಬಹುದು. ಉದಾಹರಣೆಗೆ, ಬಿರುಕು ಬಿಟ್ಟಂತಹ ಮಣ್ಣಿನ ಪಾತ್ರೆ ಅಥವಾ ಮಡಿಕೆಗಳನ್ನು, ಹಿಡಿಕೆ ಮುರಿದ ಲೋಟಗಳನ್ನು, ಸಣ್ಣ ಸಸ್ಯಗಳನ್ನು ಬೆಳೆಸಲು ಮತ್ತು ಪಕ್ಷಿಗಳಿಗೆ ಆಹಾರ ಉಣಿಸಲು ಏನು ಮಾಡ್ಬೋದು? ಬಳಸಬಹುದು. ಮರುಚಕ್ರೀಕರಣ ಅಥವಾ ರೀಸೈಕಲ್, ಈಗಾಗಲೇ ಬಳಸಿದ ವಸ್ತುಗಳನ್ನು ಪುನಃ ಬಳಸಲು ಸಾಧ್ಯವಿಲ್ಲದಿದ್ದಾಗ ಸಾಧ್ಯವಾದರೆ ಅದೇ ವಸ್ತುಗಳನ್ನು ಕಚ್ಚಾ ವಸ್ತುಗಳಾಗಿ ಬಳಸಿ ಅವುಗಳಿಂದ ಹೊಸ ವಸ್ತುಗಳನ್ನು ತಯಾರಿಸೋದು. ಉದಾಹರಣೆ, ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹದ ವಸ್ತುಗಳು. ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹಗಳನ್ನು ಹೊಸದಾಗಿ ತಯಾರಿಸೋದು. ಅಥವಾ ಹೊರ ತೆಗೆಯುವುದರ ಬದಲು ಉಪಯೋಗಿಸಿದ ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹಗಳನ್ನು ಸಂಗ್ರಹಿಸಿ
ಮರುಚಕ್ರೀಕರಣ ಮಾಡಿ ಅಗತ್ಯ ವಸ್ತುಗಳನ್ನು ತಯಾರಿ ಮಾಡೋದು. ನಾವು ಸಂಪನ್ಮೂಲಗಳನ್ನು ನಿರ್ವಹಿಸುವ ಅಗತ್ಯ ಏನಿದೆ? ಯಾಕೆ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡಬೇಕು? ನಾವು ಆಹಾರ, ಬಟ್ಟೆ, ಪುಸ್ತಕಗಳು, ಗೊಂಬೆಗಳು, ಪೀಠೋಪಕರಣ, ಸಲಕರಣೆ, ವಾಹನ ಎಲ್ಲವನ್ನೂ ಈ ಭೂಮಿಯ ಮೇಲಿನ ಸಂಪನ್ಮೂಲಗಳಿಂದ ಪಡ್ಕೊಳ್ತೀವಿ. ಆದರೆ ನಾವು ಹೊರಗಿನಿಂದ ಪಡೆಯುವಂತಹ ಏಕೈಕ ಸಂಪನ್ಮೂಲ ಅಂತಂದರೆ ಅದು ಸೂರ್ಯನಿಂದ ಬರುವಂತಹ ಸೌರಶಕ್ತಿ. ಜನಸಂಖ್ಯಾ ಸ್ಫೋಟದ ಪರಿಣಾಮವಾಗಿ ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯನ್ನು ದೀರ್ಘಾವಧಿಯ ದೃಷ್ಟಿಕೋನದಿಂದ ನಾವೇನು ಮಾಡಬೇಕು. ನಾವು ಸಂಪನ್ಮೂಲಗಳನ್ನು ನಿರ್ವಹಿಸುವ ಅಗತ್ಯ ಯಾಕಿದೆ ಅನ್ನೋದನ್ನು ನೋಡೋಣ. ಸಂಪನ್ಮೂಲಗಳನ್ನು ಹೊರತೆಗೆಯುವಾಗ ಅಥವಾ ಬಳಸುವಾಗ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಿರುವುದು ತಲೆನೋವಾಗ್ತಾ ಇದೆ. ಉದಾಹರಣೆ, ಗಣಿಗಾರಿಕೆ ಮಾಡೋದ್ರಿಂದ ಅಲ್ಲಿರುವಂತಹ ಭೂಮಿ ಬರಡಾಗಿ ಮರುಭೂಮಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಲೋಹೋದ್ಧರಣ ಕ್ರಿಯೆ, ಸುಸ್ಥಿರ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಗೆ ಇವುಗಳಿಂದ ಉಂಟಾಗುವಂತಹ ಮಾಲಿನ್ಯ, ತ್ಯಾಜ್ಯ ವಿಲೇವಾರಿಗೂ ಕೂಡ ಏನಂತಂದರೆ ಒಂದು ಯೋಜನೆಯನ್ನು ರೂಪ ಮಾಡುವಂತಹ ಅವಶ್ಯಕತೆ ಇದೆ. ಅರಣ್ಯಗಳು ಮತ್ತು ವನ್ಯಜೀವಿಗಳು. ಅರಣ್ಯಗಳು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು. ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಜೀವಿ ಪ್ರಭೇದಗಳ ಸಂಖ್ಯೆ ಆ ಪ್ರದೇಶದ ಜೀವ ವೈವಿಧ್ಯತೆಯ ಒಂದು ಮಾಪನ ಆಗಿರುತ್ತೆ. ಅಂದರೆ ಆ ಒಂದು ಪ್ರದೇಶದಲ್ಲಿ ಯಾವ್ಯಾವ ಸಸ್ಯಗಳಿದ್ದಾವೆ, ಯಾವ್ಯಾವ ಪ್ರಾಣಿಗಳಿದ್ದಾವೆ ಅನ್ನೋದರ ಮೇಲೆ ಆ ಪ್ರದೇಶವನ್ನು ನಾವು ಗುರುತು ಹಿಡಿಬಹುದು. ವೈವಿಧ್ಯತೆಯ ನಾಶ ಪರಿಸರದ ಅಸಮತೋಲನಕ್ಕೆ ಕಾರಣ ಆಗತ್ತೆ. ಪಾಲುದಾರರು. ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ವಾಸಿಸುವಂತಹ ಜನರು ಆ ಪರಿಸರದ ಅಥವಾ ಆ ಕಾಡಿನ ಪಾಲುದಾರರಾಗಿರ್ತಾರೆ. ಸರ್ಕಾರದ ಅರಣ್ಯ ಇಲಾಖೆ ಕೂಡ ಏನಾಗಿರುತ್ತೆ? ಪಾಲುದಾರ ಆಗಿರುತ್ತೆ. ಯಾಕಂದರೆ ಸರ್ಕಾರ ಏನು ಮಾಡ್ತಾ ಇರುತ್ತೆ? ಆ ಕಾಡುಗಳನ್ನು, ವನ್ಯಜೀವಿ ಧಾಮಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇರುತ್ತೆ. ಬೀಡಿ ಕಟ್ಟುವುದರಿಂದ ಹಿಡಿದು ಕಾಗದ ಕಾರ್ಖಾನೆಗಳ ಮಾಲೀಕರವರೆಗಿನ ಕೈಗಾರಿಕೋದ್ಯಮಿಗಳು, ಪರಿಸರ ಪ್ರೇಮಿಗಳು ಇವರೆಲ್ಲರೂ ಏನಾಗಿರ್ತಾರೆ ಅಂತಂದ್ರೆ ಒಂದು ಪರಿಸರ ಸಂರಕ್ಷಣೆಯ ಪಾಲುದಾರರಾಗಿರ್ತಾರೆ. ವನ್ಯಜೀವಿಗಳ ಸಂರಕ್ಷಣೆ. ರಾಜಸ್ಥಾನದ ಬಿಷ್ಣೋಯಿ ಸಮುದಾಯದ ಪ್ರಕರಣದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅವರಿಗೆ ಒಂದು ಧಾರ್ಮಿಕ ಸಿದ್ಧಾಂತ ಆಗಿದೆ. ಎಲ್ಲ ಜೀವಿಗಳು ಬದುಕುವ ಹಾಗೂ ಸಂಪನ್ಮೂಲಗಳನ್ನು ಸಮವಾಗಿ ಹಂಚಿಕೊಳ್ಳುವಂಥ ಹಕ್ಕನ್ನು ಹೊಂದಿರ್ತವೆ ಎಂಬುವಂಥ ಮೂಲ ತತ್ವದ ಆಧಾರದ ಮೇಲೆ ಇಲ್ಲಿರುವಂತಹ ಜನ ಬದುಕ್ತಿದ್ದಾರೆ. ಭಾರತ ಸರ್ಕಾರ ಇತ್ತೀಚೆಗೆ ಅಮೃತಾ ದೇವಿ ಬಿಷ್ಣೋಯ್ ಅವರ ಸ್ಮರಣಾರ್ಥ ವನ್ಯಜೀವಿ ಸಂರಕ್ಷಣೆಗಾಗಿ ಅಮೃತಾ ದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ. ಇವರು 1731ರಲ್ಲಿ ಇತರ 363 ಜನರೊಂದಿಗೆ ರಾಜಸ್ಥಾನದಲ್ಲಿರುವಂತಹ ಜೋಧ್ಪುರದ ಸಮೀಪದಲ್ಲಿನ ಖೇಜ್ರಾಲಿ ಹಳ್ಳಿಯಲ್ಲಿನ ಖೇಜ್ರಿ ಮರಗಳ ಉಳಿವಿಗಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದರು. ಯಾರು? ಬಿಷ್ಣೋಯಿ ಅವರು. ದಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ತನ್ನ ಮೀಸಲು ಪ್ರದೇಶದೊಳಗೆ ಅಲ್ಪೈನ್ ಹುಲ್ಲುಗಾವಲುಗಳನ್ನು ಹೊಂದಿದ್ದು ಬೇಸಿಗೆಯಲ್ಲಿ ಕುರಿಗಳು ಮೇಯ್ತಾ ಇದ್ವು. ಯಾವಾಗ ಇದು ರಾಷ್ಟ್ರೀಯ ಉದ್ಯಾನವನ ಆಯ್ತಲ್ಲ, ಆವಾಗ ಕುರಿಗಳ ನಿಯಮಿತ ಮೇಯುವಿಕೆ ಇಲ್ಲದೆ ಹುಲ್ಲು ಮೊದಲು ಅತಿ ಎತ್ತರವಾಗಿ ಬೆಳೆದು ನಂತರ ಚಿಗುರುಗಳ ಮೇಲೆ ಒರಗಿ ಅಲ್ಲಿ ಹೊಸ ಬೆಳವಣಿಗೆಯನ್ನು ತಡೆಗಟ್ಟುತ್ತಿರುವುದು ಏನಾಗ್ತಾ ಇದೆ? ಕಂಡು ಬರ್ತಾ ಇದೆ. ಅರಣ್ಯಗಳ ನಿರ್ವಹಣೆಯಲ್ಲಿ ಜನರ ಭಾಗವಹಿಸುವಿಕೆ, ಇದರ ಬಗ್ಗೆ ನಿಮಗೆ ಗೊತ್ತು. ಚಿಪ್ಕೋ ಆಂದೋಲನ ಅಥವಾ ಅಪ್ಪಿಕೋ ಚಳುವಳಿ 1970ರ ಆರಂಭದಲ್ಲಿ ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಖರ್ವಾಲ್ನ ರೇನಿ ಎಂಬ ಕುಗ್ರಾಮದಲ್ಲಿ ಈ ಚಿಪ್ಕೋ ಚಳುವಳಿ ನಡೀತು. ಅಲ್ಲಿ ಸ್ಥಳೀಯ ಹಳ್ಳಿಯ ಹೆಂಗಸರು ಮರದ ಕಾಂಡಗಳನ್ನು ತಬ್ಬಿಕೊಂಡು ಮರಗಳನ್ನು ಕಡೆಯುವುದನ್ನು ಏನು ಮಾಡ್ತಾರೆ? ತಡೀತಾರೆ. ಅರಣ್ಯಗಳ ನಾಶ ಅರಣ್ಯ ಉತ್ಪನ್ನಗಳ ದೊರೆಯುವಿಕೆಯ ಮೇಲಷ್ಟೇ ಪರಿಣಾಮ ಉಂಟು ಮಾಡದೆ ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಆಕಾರಗಳ ಮೇಲೆ ಕೂಡ ಏನಾಗುತ್ತೆ? ಪರಿಣಾಮ ಬೀರುತ್ತೆ.
ಅರಣ್ಯಗಳ ನಿರ್ವಹಣೆಯಲ್ಲಿ ಜನರ ಭಾಗವಹಿಸುವಿಕೆ. 1972ರಲ್ಲಿ ಪಶ್ಚಿಮ ಬಂಗಾಳದ ಅರಣ್ಯ ಇಲಾಖೆ ರಾಜ್ಯದ ನೈಋತ್ಯ ಜಿಲ್ಲೆಯಲ್ಲಿ ನಶಿಸಿ ಹೋದ ಸಾಲ್ ಅರಣ್ಯಗಳನ್ನು ಪುನರುಜ್ಜೀವನಗೊಳಿಸುವಲ್ಲಿ ಅವರ ವೈಫಲ್ಯವನ್ನು ಗುರುತಿಸಿತು. ಈ ಕಾರ್ಯಾಚರಣೆಯನ್ನು ಮಿಡ್ನಾಪುರ ಜಿಲ್ಲೆಯ ಅರಬಾರಿ ಅರಣ್ಯ ವ್ಯಾಪ್ತಿಯಲ್ಲಿ ಮತ್ತೆ ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಅರಣ್ಯಾಧಿಕಾರಿ A.K. ಬ್ಯಾನರ್ಜಿ ಅವರ ವಿನಂತಿ ಮೇರೆಗೆ ಗ್ರಾಮಸ್ಥರು 1272 ಹೆಕ್ಟೇರ್ನಷ್ಟಿರುವಂತಹ ಕೆಳಮಟ್ಟದ ಸಾಲ್ ಅರಣ್ಯಗಳ ರಕ್ಷಣೆಯಲ್ಲಿ ಸಕ್ರಿಯ ಭಾಗವಹಿಸುವಿಕೆಯಿಂದ ಸಾಲ್ ಅರಣ್ಯಗಳು 1983ರಲ್ಲಿ ಗಮನಾರ್ಹವಾಗಿ ಚೇತರಿಸಿಕೊಂಡು ಆ ಅರಣ್ಯದ ಮೌಲ್ಯ 12.5 ಕೋಟಿ ರೂಪಾಯಿಗಳಾಗಿ ಏನಾಯಿತು, ಕನ್ವರ್ಟ್ ಆಯಿತು. ಎಲ್ಲರಿಗಾಗಿ ನೀರು. ಹೌದಾ, ನೀರಿನ ಕೊರತೆ ಇರುವಂತಹ ಪ್ರದೇಶಗಳಿಗೂ ತೀವ್ರ ಬಡತನವಿರುವ ಪ್ರದೇಶಗಳಿಗೂ ಹತ್ತಿರದ ಸಂಬಂಧ ಇರುತ್ತೆ. ಭಾರತದಲ್ಲಿ ಮಾನ್ಸೂನ್ ಸಮಯದಲ್ಲಿ ಮಾತ್ರ ಮಳೆಯಾಗತ್ತೆ. ತೀವ್ರತರ ಅರಣ್ಯನಾಶ, ಹೆಚ್ಚು ನೀರು ಬೇಡುವಂಥ ತಳಿಗಳ ಕಡೆಗೆ ತಿರುಗಿರುವುದು ಮತ್ತು ಕೈಗಾರಿಕಾ ತ್ಯಾಜ್ಯ ಹಾಗೂ ನಗರಗಳ ತ್ಯಾಜ್ಯದಿಂದ ಉಂಟಾದಂಥ ಜಲಮಾಲಿನ್ಯ ಮುಂತಾದ ಕಾರಣಗಳಿಂದ ತೀವ್ರ ಜಲದ ಕೊರತೆ ಆಗತ್ತೆ. ದೊಡ್ಡ ಅಣೆಕಟ್ಟುಗಳು ಮತ್ತು ಹೆಚ್ಚು ದೂರ ಕ್ರಮಿಸುವ ಕಾಲುವೆಗಳಂತಹ ದೊಡ್ಡ ಪ್ರಮಾಣದ ಯೋಜನೆಗಳು ಸ್ಥಳೀಯ ಸಣ್ಣ ನೀರಾವರಿ ವಿಧಾನಗಳ ಕಡೆಗಣಿಸಲ್ಪಟ್ಟ ಅಲ್ಲಿನ ಜನರ ಹಿಡಿತ ತಪ್ಪಿ ಹೋಗಲು ಕಾರಣ ಆಗತ್ತೆ. ಅಣೆಕಟ್ಟುಗಳು. ದೊಡ್ಡ ಅಣೆಕಟ್ಟುಗಳನ್ನು ಸಾಕಷ್ಟು ನೀರನ್ನು ಸಂಗ್ರಹಿಸುವುದಕ್ಕಷ್ಟೇ ಅಲ್ಲದೆ ವಿದ್ಯುತ್ ಉತ್ಪಾದನೆಗೂ ಕೂಡ ಏನು ಮಾಡ್ತಾರೆ, ಬಳಸ್ತಾರೆ. ನೀರಿನ ನ್ಯಾಯಸಮ್ಮತ ಹಂಚಿಕೆ ಇಲ್ಲವಾದುದರಿಂದ ನೀರಿನ ಆಕರಕ್ಕೆ ಹತ್ತಿರವಿರುವಂಥ ಜನರು ಹೆಚ್ಚು ನೀರು ಬಳಸುವ ಕಬ್ಬು ಮತ್ತು ಭತ್ತಗಳಂಥ ಬೆಳೆಯನ್ನು ಬೆಳೆಸಿದರೆ ನೀರಿನ ಆಕರದಿಂದ ಅತ್ಯಂತ ದೂರದಲ್ಲಿರುವಂಥ ಜನರು ಯಾವುದೇ ನೀರನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಗಂಗಾ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವಂತಹ ತೆಹರಿ ಆಣೆಕಟ್ಟುಗಳಂತಹ ಬೃಹತ್ ಆಣೆಕಟ್ಟುಗಳ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಲ್ಲಿರುವಂಥ ಜನರು. ನರ್ಮದಾ ನದಿಗೆ ಕಟ್ಟಿರುವ ಸರ್ದಾರ್ ಸರೋವರ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದನ್ನು ವಿರೋಧಿಸಿ ನರ್ಮದಾ ಬಚಾವ್ ಆಂದೋಲನವನ್ನು, ನರ್ಮದೆಯನ್ನು ಉಳಿಸಿ ಚಳುವಳಿ ಅನ್ನುವಂಥ ಆಂದೋಲನವನ್ನು ನಡೆಸ್ತಾರೆ. ಬೃಹತ್ ಆಣೆಕಟ್ಟುಗಳಿಂದ ಸಮಸ್ಯೆಗಳು. ಇಲ್ಲಿ 3 ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಮೊದಲನೇದು ಸಾಮಾಜಿಕ ಸಮಸ್ಯೆಗಳು. ಅವು ಹೆಚ್ಚಿನ ಜನಸಂಖ್ಯೆಯ ರೈತರನ್ನು ಮತ್ತು ಬುಡಕಟ್ಟು ಜನರನ್ನು ಸಾಕಷ್ಟು ಪರಿಹಾರ ಅಥವಾ ಪುನರ್ವಸತಿ ಸೌಕರ್ಯಗಳನ್ನು ಕಲ್ಪಿಸದೆ ಸ್ಥಳಾಂತರಿಸುತ್ತದೆ. ಅಂದರೆ ಅಣೆಕಟ್ಟು ಕಟ್ಟಬೇಕಾದ್ರೆ ಅಲ್ಲಿರುವಂಥ ರೈತರನ್ನು, ಬುಡಕಟ್ಟು ಜನರನ್ನು ಏನು ಮಾಡ್ತಾರೆ, ಬೇರೆ ಕಡೆ ಸಾಗಾಣಿಕೆ ಮಾಡಿ ಅಥವಾ ಅಲ್ಲಿ ಬೇರೆ ಕಡೆ ಅವರಿಗೆ ಪುನರ್ವಸತಿ ಸೌಕರ್ಯವನ್ನು ಕೊಡ್ತಾರೆ. ಕೆಲವೊಂದು ಸಾರಿ ಈ ಸೌಕರ್ಯ ಕೊಡುವಂಥದ್ದು ಏನಾಗತ್ತೆ, ತಡ ಆಗತ್ತೆ. ಆರ್ಥಿಕ ಸಮಸ್ಯೆಗಳು. ಅವು ಸರಿಯಾದ ಪ್ರಮಾಣದಲ್ಲಿ ಪ್ರಯೋಜನಗಳನ್ನು ಸೃಷ್ಟಿಸದೆ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕರ ಹಣವನ್ನು ನುಂಗಿ ಹಾಕ್ತವೆ. ಪರಿಸರದ ಸಮಸ್ಯೆಗಳು. ಬೃಹತ್ ಪ್ರಮಾಣದ ಅರಣ್ಯ ನಾಶವನ್ನು ಮಾಡಬೇಕಾಗತ್ತೆ. ಅಣೆಕಟ್ಟುಗಳನ್ನು ಕಟ್ಟಬೇಕಾದ್ರೆ ಬೃಹತ್ ಪ್ರಮಾಣದ ಅರಣ್ಯ ನಾಶವನ್ನು ಮಾಡಿ ಜೀವ ವೈವಿಧ್ಯತೆಗೆ ನಾಶ ಆಗೋಕ್ಕೆ ಕಾರಣ ಆಗಬೇಕಾಗತ್ತೆ. ಇದಿಷ್ಟು ಅಣೆಕಟ್ಟುಗಳಿಂದ ಉಂಟಾಗುವಂತಹ ಸಮಸ್ಯೆಗಳು.